ನನ್ನ ಕಲೀಗ್ ನಮ್ಮ ಇನ್ಪುಟ್ ಎಡಿಟರ್ ಪವನ್ ಕೆ ಲಕ್ಷ್ಮೀಕಾಂತ್ ಮತ್ತಷ್ಟು ಮಾಹಿತಿ ವಿಶ್ಲೇಷಣೆ ನೀಡ್ತಾರೆ. ಎಸ್, ಹಿ ಈಸ್ ರೆಡಿ ಫಾರ್ ಲೈವ್ ಚಾಟ್. ಲೆಟ್ಸ್ ಹ್ಯಾವ್ ಕನ್ವರ್ಸೇಷನ್ ವಿತ್ ಹಿಮ್. ಪವನ್, ಯು ಆರ್ ರೆಡಿ. ಹಾಗೆಯೇ ಸಚಿವ ಸ್ಥಾನವನ್ನು ನಿಭಾಯಿಸೋಕ್ಕೂ ಭಾಳಷ್ಟು ಜನ ರೆಡಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಆ ಪಟ್ಟಿ ಕೇಳಿ 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 ಅವರಿದ್ದಾರೆ ಇವರಿದ್ದಾರೆ. ಏನೀಗ ಅಸಲಿಯತ್ತೇನು? ನಾಗೇಂದ್ರ ಅವರ ರಾಜೀನಾಮೆಗೆ ಕಾಯ್ಕೊಂಡು ಕೂತ್ಕೊಂಡಿದ್ರು. ಅಬ್ಬಾ ಗುಡ್ ನ್ಯೂಸು ಅಂತ ಕಾದು ಕೂತಿರೋರ ಸಂಖ್ಯೆನೇ ಜಾಸ್ತಿ ಇದೆಯಾ ಹಿಂಗೆ? ಹೌದು ರಾಘವ್, ಏನು ಅಂದರೆ ಈಗ ಕೋಟ ಖಾಲಿ ಆಗಲಿ ಅಂತ ಕಾಯ್ತಾ ಇದ್ರಿ. ಒಂದು ಕೋಟ ಖಾಲಿ ಇದೆ, ಮಹಿಳಾ ಕೋಟ. ಕರೆಕ್ಟ್. ಈಗ ಇನ್ನೊಂದು ಕೋಟ ಖಾಲಿ ಆದರೆ ಒಂದು ಎಕ್ಸ್ಪೆಂಡ್ ಆಗೋದಕ್ಕೊಂದು ಅವಕಾಶ ಸಿಗುತ್ತೆ, ಮತ್ತು ನಮಗೊಂದು ಅವಕಾಶ ಕೊಡಲಿ ಅಂತಂದು. ನಾಗೇಂದ್ರ ಮೊದಲು ಬಿಲಾಂಗ್ಸ್ ಟು ಎಸ್ ಟಿ ಕಮ್ಯುನಿಟಿ, ವಾಲ್ಮೀಕಿ ಸಮುದಾಯದವರು. ಹೀಗಾಗಿ ವಾಲ್ಮೀಕಿ ಸಮುದಾಯದವ್ರಿಗೆ ಏನಾದರೂ ನಾಗೇಂದ್ರನ ರಿಪ್ಲೇಸ್ಮೆಂಟ್ ಮಾಡಿಕೊಂಡ್ರೆ, ನಾಗೇಂದ್ರ ಅಲ್ಲದೆ ಬೇರೆಯವ್ರನ್ನ ತಗೊಳ್ಳೋದಾದರೆ ಮೊದಲ ಆದ್ಯತೆ ವಾಲ್ಮೀಕಿ ಸಮುದಾಯ. ಮತ್ತು ವಾಲ್ಮೀಕಿ ಸಮುದಾಯದಲ್ಲಿ ಬಳ್ಳಾರಿಗೆ ಸೀಮಿತ ಅಂತಂದು ಏನು ಫಸ್ಟ್ ಈಗ ಒಂದು ಲೆಕ್ಕಾಚಾರ ಏನು ಅಂದರೆ, ಸಂಡೂರಿನ ಶಾಸಕಿಯಾಗಿರ್ತಕ್ಕಂಥ ಅನ್ನಪೂರ್ಣ ತುಕಾರಾಮನ್ನ ತಗೊಳ್ಳೋದ್ರಿಂದ ಎರಡು ವಿಷಯಗಳು ಸಮಸ್ಯೆಗಳು ಸಾರ್ಟ್ ಔಟ್ ಆಗ್ತವೆ. ಒಂದು ಯಾಕೆ ಈ ಮಾತು ಅಂದರೆ, ಸಿದ್ದರಾಮಯ್ಯನವ್ರು ಮುನ್ಸ್ಕೊಂಡಿರೋದು ತಮ್ಮ ಆಪ್ತ ಶಿವಣ್ಣನವ್ರಿಗೆ ಇದನ್ನ ಮಂತ್ರಿ. ಹೌದು. ಹಾಗಾಗಿ ಏನಾದರೂ ಅನ್ನಪೂರ್ಣ ತುಕಾರಾಮ್ಗೆ ಅವಕಾಶ ಮಾಡಿಕೊಟ್ರೆ ಒಂದು ಮಹಿಳಾ ಕೋಟ ಕಂಪ್ಲೀಟ್ ಆಗುತ್ತೆ, ಇನ್ನೊಂದು ಬಳ್ಳಾರಿಯವ್ರಿಗೆ ಕೊಟ್ಟಂಗಾಗುತ್ತೆ, ಮತ್ತೆ ಇನ್ನೊಂದು ಎಸ್ ಟಿ ಕಮ್ಯುನಿಟಿ ಅವರಿಗೆ ಕೊಟ್ಟಂಗಾಗುತ್ತೆ. ಸಮುದಾಯವಾರು, ಮಹಿಳಾವಾರು ಮತ್ತೆ ಇನ್ನೊಂದು ಪ್ರಾದೇಶಿಕವಾರು, ಮೂರು. ಓಕೆ, ಮೂರು ಹೌದೌದು, ಮೂರಕ್ಕಿ ಹೊಡೆದಂಗೆ ಆಗುತ್ತೆ. ಇನ್ನು ಈ ಕಡೆ ಕೃಷ್ಣಪ್ಪಂಗೆ ಮತ್ತೆ ಏನು ಎಂ ಕೃಷ್ಣಪ್ಪಂಗೆ ಒಂದು ಅವಕಾಶ ಮಾಡಿಕೊಟ್ಟಂಗಾಗುತ್ತೆ, ಅಥವಾ ಇಲ್ಲ ಬ್ಯಾಡಗಿ ಶಾಸಕರಾದಂಥ ಬಸವಣ್ಣ ಶಿವಣ್ಣ ಒಂದು ಅವಕಾಶ, ಇವ್ರಿಗೊಂದು ಅವಕಾಶ ಮಾಡಿಕೊಟ್ಟಂಗಾಗುತ್ತೆ ಅನ್ನೋದೊಂದು ಲೆಕ್ಕಾಚಾರ ನಡೆಯುತ್ತೆ. ಅಂದರೆ ಸಹಜವಾಗಿ ಇವರು ರಾಜೀನಾಮೆ ಪಡಿಬೇಕು ಅಂದರೆ ಈಗ ಏನು ಮಿನಿ ಸರ್ಜರಿ ಆಗುತ್ತಲ್ಲ, ಈ ಸರ್ಜರಿಗೆ ಯಾರನ್ನು ತಗೋಬೇಕು ಅನ್ನೋದು ಒಂದರ್ಥ ಚರ್ಚೆ ಶುರುವಾಗಿದೆ ಆಲ್ರೆಡಿ. ಮತ್ತು ಇದು ಹೈಕಮಾಂಡ್ ಗಮನಕ್ಕೂ ಇದೆ. ಸಿದ್ದರಾಮಯ್ಯನವ್ರು ಮುನ್ಸಾಗಿರ್ಬೋದು, ಮತ್ತು ಇನ್ಯಾರನ್ನು ತಗೋಬೋದು, ಮಹಿಳಾ ಕೋಟ ಖಾಲಿ ಇರ್ಬೋದು, ಇದನ್ನೆಲ್ಲ ಫುಲ್ಫಿಲ್ ಮಾಡಬೇಕಾಗತ್ತೆ. ಆ ಸರ್ಕಮ್ಸ್ಟಾನ್ಸಸ್ಸಲ್ಲಿ ಆ ಚರ್ಚೆಗಳು ಹೈಕಮಾಂಡ್ ನಾಯಕರು ನಿನ್ನೆ ಮಾಡಿದ್ದಾರೆ ಅಂತ ಸುದ್ದಿ ಇದೆ. ಅಂದರೆ ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ನಡೆದಂಥ ಮೀಟಿಂಗ್ನಲ್ಲಿ ಏನು ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತೀನಿ ಅಂತ ಒಪ್ಕೊಂಡ್ರಲ್ಲ, ರಾಜೀನಾಮೆ ಪತ್ರವನ್ನು ಅವ್ರಿಗೆ ಸಲ್ಲಿಕೆ ಮಾಡಿದ್ರಲ್ಲ ಡಿ ಕೆ ಶಿವಕುಮಾರ್ಗೆ, ಅಲ್ಲೇ ನೆಕ್ಸ್ಟ್ ಯಾರನ್ನು ತಗೋಬೇಕು ಅನ್ನೋ ವಿಚಾರವನ್ನು ಚರ್ಚೆ ಆಗಿದೆ ಅನ್ನೋದು ಒಂದು ಮಾಹಿತಿ ಸಿಕ್ಕಿದೆ. ಇಲ್ಲಿ ಮೊದಲನೇದಾಗಿ ಏನು ಅನ್ನಪೂರ್ಣ ಅವ್ರಿಗೊಂದು ಅವಕಾಶ ಸಿಗ್ಬೋದು. ಅನಿರೀಕ್ಷಿತವಾಗಿ ಯಾರನ್ನ ಅನುಭವ ಉಳ್ಳ ವ್ಯಕ್ತಿ ಬಂದ್ರೆ ಅದಕ್ಕೆ ಏನ್ ರಾಜಣ್ಣಗೆ ಬರ್ಬೋದು, ಇಲ್ಲ ಅಂದ್ರೆ ಪವನ್. ಓಕೆ, ಈಗ ಪ್ರಥಮ ಆದ್ಯತೆ ಅಂತ ನೋಡಿದಾಗ ಬಳ್ಳಾರಿ ಅಂತ ಬರುತ್ತೆ, ಆಮೇಲೆ ಎಸ್ ಟಿ ಸಮುದಾಯ ಅಂತ ಬರುತ್ತೆ. ಗಣೇಶ್ ಅವ್ರ ಹೆಸರು ಕೂಡ ಈ ರೇಸಲ್ಲಿದೆ ಅಂತ ಅನ್ಸುತ್ತಾ ನಿಮ್ಗೆ? ಗಣೇಶ್ ಅವರು ಒಂದು ಅವಕಾಶ ಸಿಗ್ಲಿ ಅಂತ ನೋಡ್ತಾ ಇದ್ದಾರೆ. ನಾನು 2ನೇ ಬಾರಿ ನನಗೊಂದು ಅವಕಾಶ ಸಿಗ್ಲಿ ಅಂತ ಕೇಳ್ತಾ ಇದ್ದಾರೆ. ವಿನಃ ಅವ್ರಿಗೆ ಅವಕಾಶ ಸಿಗೋದು ಬಹುತೇಕ ವಿರಳ. ಯಾಕಾಗಿ ಮಹಿಳಾ ಕೋಟ ಕಾರಣಕ್ಕಾಗಿ ಜಿಲ್ಲಾ ಪ್ರಾತಿನಿಧ್ಯ ಮತ್ತೆ ಇನ್ನೊಂದು ಏನು ಅಂದ್ರೆ ನಾಗೇಂದ್ರ ಒಪ್ಕೋಬೇಕು ಅವರು ಮಾಡೋದು. ಅನ್ನಪೂರ್ಣ ತುಕಾರಾಮ್ಗೆ ಇವರು ಅವರ ಪತಿ ಸಂಸದ, ಬಳ್ಳಾರಿ ಸಂಸದರಾಗಿದ್ದಾರೆ. ಅವ್ರು ಮತ್ತೆ ಅವತ್ತಿಗೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಸಂಸದ್ನಾಗ ಒಪ್ಕೊಂಡಿದ್ದೇನೆ, ನನ್ನ ಮನೆಗೊಂದು ಮಂತ್ರಿಗಿರಿ ಬರಲಿ ಅನ್ನೋದು ಒಂದು ಆ ವಿಚಾರವನ್ನು ಅವರು ಯಾರು ಖುದ್ದು ಅನ್ನಪೂರ್ಣ ಅವರೇ ಹೇಳಿದ್ದಾರೆ. ನನ್ನ ಗಂಡ ರಾಜೀನಾಮೆ ಕೊಡ್ಬೇಕಾದ್ರೆ ಈ ಮಾತನ್ನು ಕೇಳಿದ್ರು. ಸಲ್ಲಿಸಿಲ್ಲ ಅಂತ ಹೇಳ್ತೀರಿ. 100%. Got it. Thank you. Thanks for your analysis.